ಕ್ರೇಜಿ ಸ್ಟಾರ್ ರವಿ ಸರ್ ಲಕ್ಕಿ ಹ್ಯಾಂಡ್ ಕೈಯಲ್ಲಿ ಲಾಂಚ್ ಆಗಿದೆ. ಹಾಗೆ 6 ಸಿನಿಮಾ ಅನೌನ್ಸ್ ಮಾಡ್ತಾ ದೊಡ್ಡ ರೋರಿಂಗ್ ಆಗಿದೆ. ಸೊ ಇಬ್ಬರು ಇಲ್ಲಿ ನಿಂತಿದ್ದಾರೆ. ವಿಜಯ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಮತ್ತು ಅವ್ರಿಗೆ ಮಾರ್ಕೆಟಿಂಗ್ ಐಡಿಯಾ ಇದೆ. ಅವ್ರು ರಿಯಲ್ ಎಸ್ಟೇಟಲ್ಲಿ ಮಾರ್ಕೆಟಿಂಗ್ ಹೇಗೆ ಮಾಡಿ ಗೆದ್ದಿದ್ದಾರೆ ಅನ್ನೋದನ್ನ ಅದನ್ನೇ ಇಲ್ಲಿ ಅಪ್ಲೈ ಮಾಡಿ ಗೆಲ್ಲಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತು ಕಂಗ್ರಾಟ್ಸ್ ಹೇಳ್ತೀನಿ. ಸರಿ, ಮೇಡಮ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇನ್ನು ಸರಿ, ಬರೀ 6 ಮೂವೀಸ್ ಮಾತ್ರ ಅಲ್ಲ, ಟೋಟಲ್ ಎವ್ರಿ ವೀಕು ಅವ್ರ ಬ್ಯಾನರಲ್ಲಿ ಒಂದು ಮೂವಿ ರಿಲೀಸ್ ಆಗಬೇಕು ಅಂತ, ಮೀನ್ಸ್ ಟೇಕ್ ಓವರ್ ಮಾಡಿ ಯಾವ್ದು ರಿಲೀಸ್ ಆಗ್ತಿದೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡೋಣ ಅನ್ನೋ ಪ್ಲ್ಯಾನ್ಸು ಇದೆ, ತುಂಬ ಇದೆ. ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ಕನ್ನಡ ಚಿತ್ರರಂಗದ ಬಗ್ಗೆ ಇಷ್ಟೊಂದು ಒಲವಿಟ್ಕೊಂಡು ನಮ್ಮ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತ ಅವರು ಇಷ್ಟು ಒಂದು ದೊಡ್ಡದಾಗಿ 5 ಸಿನಿಮಾಗಳನ್ನ 5 ಪ್ರೊಡಕ್ಷನ್ ಲಾಂಚ್ ಮಾಡ್ತಾ ಇದ್ದಾರೆ. ಇವಾಗಿರೋ ಕಂಡೀಷನಲ್ಲಿ ಸಿನಿಮಾ ಮಾಡೋ ಅಂಥ ನಿರ್ಮಾಪಕರುಗಳು ಕಮ್ಮಿ ಆಗಿದ್ದಾರೆ. ಸೊ ಈ ವಿಚಾರದಲ್ಲಿ ಅವ್ರನ್ನ ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು. ಅವ್ರಿಗೆ ಅವ್ರು ಏನು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಆ ಇನ್ವೆಸ್ಟ್ಮೆಂಟ್ಗೆ ಅವ್ರಿಗೆ ಒಂದು ಒಳ್ಳೆಯ ಲಾಭ ಬರಲಿ. ಎಷ್ಟೋ ಜನಕ್ಕೆ ಇದರಿಂದ ಕೆಲಸ ಸಿಗ್ತಾ ಇದೆ. ಚಿತ್ರರಂಗ ಉತ್ತಮ ಮಟ್ಟಕ್ಕೆ ಬೆಳೆಯುವಂಥ ಅವರ ಒಂದು ಆಲೋಚನೆ ಇದೆಯಲ್ಲ, ಆ ಆಲೋಚನೆಗೆ ತುಂಬ ಖುಷಿಯಾಗುತ್ತೆ. ನಾವೆಲ್ಲರೂ ಅವ್ರಿಗೆ ಅಭಿನಂದನೆಗಳನ್ನ ಹೇಳ್ತೀವಿ. ಚಿತ್ರರಂಗದ ಪರವಾಗಿ ಅಭಿನಂದನೆಗಳನ್ನ ಹೇಳೋಣ. ತುಂಬ ಖುಷಿಯಾದ ವಿಚಾರ. ಇಲ್ಲಿ ಲಾಂಚ್ ಆದಂಥ ಎಲ್ಲ ಪ್ರೊಡಕ್ಷನ್ ಹೌಸಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹಾಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಮುಂದೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಪ್ರೊಡಕ್ಷನ್ ಹೌಸ್ ಬೆಳೀಲಿ. ಹಾಗೆ ಕನ್ನಡ ಚಿತ್ರರಂಗನೂ ಸಹ ತುಂಬ ಮುಂದಕ್ಕೆ ತುಂಬ ಚೆನ್ನಾಗಿ ಬೆಳೆಸಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಸ್ವಲ್ಪ ನಮ್ಮಂಥ ಮಹಿಳಾ ನಿರ್ದೇಶಕಿಯರ ಬಗ್ಗೆನೂ ಯೋಚನೆ ಮಾಡಿ ಸರ್. ಮಹಿಳಾ ನಿರ್ದೇಶಕರಿಗೂ ಸ್ವಲ್ಪ ನಿಮ್ಮ ಪ್ರೊಡಕ್ಷನ್ ಹೌಸ್ ನೋಡಿದರೆ ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಒಂದು ಬೇಡಿಕೆನ ಖಂಡಿತ ಅವರು ಪೂರೈಸ್ತಾರೆ ಬರೋ ದಿವಸಗಳಲ್ಲಿ. ರೂಪಾ ಮುದ್ಗಿಲ್ ಮ್ಯಾಮ್ ಒಂದೆರಡು ಮಾತುಗಳನ್ನ ಆಡಬೇಕು. ಎಲ್ರಿಗೂ ನಮಸ್ಕಾರ. ಈ ಸುಂದರ ಸಂಜೆ ಸಂಭ್ರಮದಲ್ಲಿ ನಾನು ಸ್ವಲ್ಪ ಆಡ್ ಪರ್ಸನ್ ಔಟ್ ಅನಿಸ್ತೀನಿ. ಬಿಕಾಸ್ ಐ ಆಮ್ ಓನ್ಲಿ ಫ್ರಮ್ ಮೈ ಫ್ರೆಟರ್ನಿಟಿ ಅಮಂಗ್ ಆಲ್ ದ ಗ್ಲಿಟರಿಂಗ್ ಸ್ಟಾರ್ಸ್. ಎನಿವೇ, hearty congratulations to Amrita. She has achieved what she wanted, and that's what we look for in any woman, is doing what one wants and saying it to the world. And ಪ್ರೊಡಕ್ಷನ್ ಹೌಸ್ ಏನು ಲಾಂಚ್ ಮಾಡಿದ್ದೀರಾ ವಿಜಯ್ ಟಾಟಾ ಅವರು, ಶುಭವಾಗಲಿ. ಇಲ್ಲಿ ಬಂದಂಥ ಎಲ್ಲ ಉದಯೋನ್ಮುಖ ಡೈರೆಕ್ಟರ್ಸ್, ನಿರ್ಮಾಪಕರು, ಆ್ಯಕ್ಟರ್ಸ್ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಹಾಗೂ the dignitaries on the dais, Shri Ramchandran ji, Shri Murali, Priya Hassan, Nakihalli Chandrasekhar ji, Jay Prakash, Shetty Ekala, Chetan, Ahimsa, Vijay Data, and everybody, even Sharan. Thanks for giving this opportunity to be in my squad. Thank you. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಒಳ್ಳೆಯ ದಿನ, ಗುರು ಹುಣ್ಣಿಮೆ. ಇವತ್ತಿನ ದಿನ ಯಾವುದೇ ಕಾರ್ಯ ಪ್ರಾರಂಭ ಆದರೆ ಅದಕ್ಕೆ ಜಯ ಸಿಕ್ಕತ್ತೆ. ಇವತ್ತಿನ ದಿನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಜಯ್ ಟಾಟಾ ಅವರು ಹಾಗೂ ಅಮೃತ ಮೇಡಮ್ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ವಿಜಯ್ ಕಿರಂದೂರ್ ಅಂತ ದೊಡ್ಡ ಮೂವಿಗಳು ಮಾಡಿದ್ದಾರೆ, ಸಕ್ಸಸ್ ಆಗ್ತಾ ಇದ್ದಾರೆ. ಅದೇ ರೀತಿ ನಮ್ಮ ವಿಜಯ್ ಟಾಟಾ ಅವರು ಏನು ಇವತ್ತು ಹೆಜ್ಜೆ ಇಡ್ತಾ ಇದ್ದಾರಲ್ಲ, ಎಲ್ಲ ರಂಗದಲ್ಲಿ ಬೆಳೀತಾ ಇದ್ದಾರೆ. ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಅವ್ರಿಗೆ ವಿಜಯ ಸಿಕ್ಕಲಿ, ಅವ್ರ ಹೆಸರಲ್ಲೇ ವಿಜಯ ಇದೆ. ಅಮೃತ ಮೇಡಮ್ ಸಾಥ್ ಕೊಡ್ತಾ ಇದ್ದಾರೆ. ಅವ್ರು ಒಳ್ಳೆಯ ಯಶಸ್ಸಾಗಲಿ ಅಂತೇಳಿ ನಾನು ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಹಿರಿಯರೇ, ಸ್ನೇಹಿತರೆ, ಇವತ್ತು ನಿಮ್ಮೆಲ್ಲರ ಜೊತೆ ಈ ಒಂದು ಅಮೃತ ಸಂಭ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಸಿಕ್ಕಿದ್ದು ಭಾಳ ಸಂತೋಷ. ವಿಜಯ್ ಟಾಟಾ ಅವರೇ, ನಮಗೆ ಮೇಡಮ್ ಅವರೇ, ನಿಮಗೆ ಅಭಿನಂದನೆಗಳು. ನಮಗೆ ವಿಜಯ್ ಟಾಟಾ ಅವರು ಮಾತಾಡ್ತಾ ಕನ್ನಡ ಚಿತ್ರರಂಗದ ಏಳಿಗೆಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಭಾಳ ಕಾನ್ಫಿಡೆನ್ಸಿಂದ ಗಟ್ಟಿ ಧ್ವನಿಯಿಂದ ಭಾಳ ಹೆಮ್ಮೆ ಆಗುತ್ತೆ. ಇದೇ ಥರ ಅವರು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಿರೋದು ಭಾಳ ಸಂತೋಷ ಆಗುತ್ತೆ. ಅದು 6 ಸಿನಿಮಾಗಳ ಮುಖಾಂತರ. ಸೊ ನಮಗೆ ನುಡಿದಂತೆ ನಡೀತಾ ಇದ್ದಾರೆ. ಇದನ್ನು ಮುಂದುವರಿಸಿ ನಮಗೆ ಭಾಳ ಖುಷಿ ಆಗುತ್ತೆ. ಮತ್ತು ಸಿನಿಮಾದ ಜೊತೆ ವಿಜಯ್ ಟಾಟಾ ಅವರು
ಮೀಡಿಯಾ ಜೊತೆನೂ ಅವರು ಇವಾಗ ಶುರು ಮಾಡ್ತಾ ಇದೆ ಅಂತ ಗೊತ್ತಾಗಿದೆ. ಬೇರೆ ಬೇರೆ ಮೀಡಿಯಾ ಚಾನಲ್ ಪ್ರಜಾ ಟಿವಿ ಆಗಿರ್ಬೋದು. ಪ್ರಜಾ ಟಿವಿ ನಮ್ಗೆ ಭಾಳ ಗಟ್ಟಿಯಾಗಿ ಅದು ಒಂದು ಲ್ಯಾಪ್ಟಾಪ್ ಮೀಡಿಯಾ ಅನ್ನೋಕ್ಕಿಂತ ವಾಚ್ ಟಾಗ್ ಮೀಡಿಯಾ ಕೆಲಸ ಮಾಡ್ಕೊಂಡು ಬಂದಿದೆ. ನಮಗೆ ಸಿನಿಮಾದಲ್ಲಿ ಸತ್ಯನ ಸುಳ್ಳು ತೋರಿಸಿದ್ರೆ ಸುಳ್ಳನ್ನು ಸತ್ಯ ಮಾಡಿದ್ರೆ ಪರವಾಗಿಲ್ಲ, ಬಟ್ ಮೀಡಿಯಾದಲ್ಲಿ ಅದಕ್ಕೆ ಭಾಳ ಗಂಭೀರವಾದ ಪರಿಣಾಮ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಮೀಡಿಯಾ ಚಾನಲ್ ನಡೆಸ್ತೀರಾ ಅನ್ನೋ ನಂಬಿಕೆ ಇದೆ. ಒಳ್ಳೆಯದಾಗಲಿ, ಸಿನಿಮಾದಲ್ಲೂ ಒಳ್ಳೆಯದಾಗಲಿ, ಮೀಡಿಯಾದಲ್ಲೂ ಒಳ್ಳೆಯದಾಗಲಿ. ನಮ್ಮ ಕರ್ನಾಟಕದ ಏಳಿಗೆಗೋಸ್ಕರ ನಿಮ್ಮ ಕೊಡುಗೆ ಇರಲಿ ಅಂತ ಹಾರೈಸ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.